ಅಯ್ಯಲಿ ಯಾರ್ಲ ಇವಳು ಹಿಂಗ್ ಬಡಿತಾವಳೆ? ಇದ್ನೇನಾರ ಪ್ರಾಣಿ ದಯ ಹೆಂಗ್ದವ್ರು ನೋಡಿದ್ರಿ ಸುಮ್ಕೆ ಬಿಡ್ತಾರ ಇಲ್ಲ ಇವಳನ್ನ? ಯಾಕೆ ಹಿಂಗ್ ಹೊಡಿತಾವಳಪ್ಪ? ಈ ಬಲಿಕಾ ಬಕ್ರ ಯಾವದ್ಲ? ಈ ಬಲಿಕಾ ಬಕ್ರ ಇವಳು ಗಂಡಕನ, ಇವಳು ಇವ್ನು ಮೊದಲನೇ ಹೆಂಡತಿ ಅಂತವ ಇವಳು ಹೇಳ್ಕತ್ತವಳೆ. ಆದ್ರೆ ಇವನ್ ಹೇಳ್ತಾ ಇರೋದು ಇವಳು ಮೊದಲನೇ ಹೆಣ್ರಲ್ಲ ಎರಡನೇಳು ಅಂತವ. ಟೋಟಲ್ ಆಗಿ ನಮ್ಗೆ ಕನ್ಫ್ಯೂಸ್ ಆಗ್ಬಿಟ್ಟದೆ ಕಣ. ನಿನ್ನ ಕನ್ಫ್ಯೂಷನ್ ಮನೆ ಹಾಳಾಗ ಎಂಡ್ರು ಅಂದ್ಮೇಲೆ ಎಂಡ್ರ ಯಾಕಂಡ್ಲ? ಮೊದಲನೇಳೋ ಎರಡನೇಳು ಬುಟಾಕಪ್ಪ ಅದ್ನ. ಈಗ ಯಾಕೆ ಹಿಂಗ್ ಪ್ರಾಣಿ ಹಿಂಸೆ ಮಾಡ್ತಾವಳ? ಮೂಡ್ಲು ಸೀಮೆಲಿ ಬಚ್ಚ ಬಿಡ್ದಂಗ್ ಬಡಿತಾವಳಲ್ಲ. ಈ ಗಂಡು ಬಡ್ಡಿ ಮಗ ಇವಳನ್ನ ಲವ್ ಮಾಡಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿ ಜಗತ್ತು ಎದುರಾಕೊಂಡು ಒಂದಷ್ಟು ವರ್ಷ ಜೀವನ ಮಾಡಿ ಕೈಗೊಂದ್ ಮಗನ ಕೊಟ್ಬಿಟ್ಟು ಇದ್ದಕ್ಕಿದ್ದಂಗೆ ಕಾಣೆ ಆಗ್ಬಿಟ್ಟಿದ ಕಣ. ಎಲ್ಲವನಪ್ಪ ಅಂತ ಹುಡುಕೊಂಡವ್ರೆ ಇನ್ನೊಬ್ಳು ಕಟ್ಕೊಂಡು ಆರಾಮಾಗಿದ್ದಂತೆ. ಪಾಪ ಈ ಹೆಣ್ಮಗ ಇವನೇ ಬೇಕು ಅಂತ ಸುಮಾರು ಸರ್ತಿ ಪೊಲೀಸ್ ಸ್ಟೇಷನ್ ಅಲ್ವೇ ಗಲಾಟೆ ಮಾಡ್ಕೊಂಡ್ ಬಂದವಳೆ ಕಣ. ನೋಡಿಲಿ, ಇದು ಸುಮಾರು 2 ವರ್ಷದ ಹಿಂದಿನ ಕತೆ. ಆಗ ಈ ಅಮ್ಮ ಹಿಂಗಿದ್ಲು. ವರ್ಷದಿಂದ ಆಲೋದ್ರವೇ ಪೊಲೀಸ್ ನಾವು ನ್ಯಾಯ ಕೊಡ್ಲಿಲ್ವಂತೆ. ಅದಕ್ಕೆಯ ಮೆಲ್ಲಗೆ ಉಪಾಯ ಮಾಡಿ ಗಂಡ ಎಲ್ಲಿ ಕುಡಿದು ಮನಿಕೊಂಡವನೆ ಅನ್ನೋದನ್ನ ತಿಳ್ಕೊಂಡು ರಾತ್ರಿ ನುಗ್ಗಿ ಎತ್ತಕ್ಕೆ ಬಂದು ಹಿಂಗ್ ರುಬ್ತಾವಳೆ. ಅಯ್ಯಲೇ ಹಿಂಗ್ ಹೊಡೆದ್ರೆ ಏನ್ಲ ಬರ್ತದೆ? ಒಂಚೂರ್ ಕಣ್ಣಿಗೆ ಮರಿ ಆಗದೆ ತಡ ಮತ್ತೆ ಕದ್ದೋಗಿಲ್ವೇನ್ಲ ಇವನು? ಅದ್ ಹೆಂಗ್ ಹೋಯ್ತಾನೆ ನಾನು ನೋಡೇ ಬಿಡ್ತೀನಿ. ನನಗೆ ನ್ಯಾಯ ಸಿಗಂಟ ಬಿಡಕ್ಕಲ್ಲ ಇವನ್ನ. ಬೇಕಾದ್ರೆ ಕತ್ಲೆ ಕೋಣಲ್ಲಿ ಕೂಡಾಕದಲ್ಲಿ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಳೆ ಕಣ. ಅಯ್ಯಯ್ಯೋ, ಏನಾರ ಡಿಸೈಡ್ ಮಾಡ್ಕ, ಆದ್ರೆ ಹಿಂಗೆಲ್ಲೇ ದನ ಬಡ್ದಂಗ್ ಬಡಿಬೇಡ ಅಂತ ಹೇಳ್ಬಿಡ್ಲ. ಹಂಗೆಯ ಇವಳು ಕತೆಯ ನನ್ ಹೆಂಡ್ರ ಮುಂದೆ ತೆಗಿಬೇಡ ಗಂಡ್ಲ. ಆಮೇಲೆ ಇನ್ಸ್ಪೈರ್ ಆಗ್ಬಿಟ್ಟಳು. ಇವಳು ನೋಡ್ಬಿಟ್ಟು ನಿನ್ ಹೆಂಡ್ರು ಇನ್ಸ್ಪೈರ್ ಆಗ್ಬಿಟ್ರೆ ನಿನ್ ಮೈ ಮೇಲೆ ಕಚ್ಚನ ಉಳಿಯಕ್ಕಿಲ್ಲ ಕಣ. ಹಂಗೆ ಎಲ್ಲಾನು ಕಿತ್ತಾಕಿ ನಿಲ್ಲಿಸ್ಬಿಡ್ತಾಳೆ. ಅಯ್ಯಲಿ ಬೀದಿಲ್ ನಿಂತು ಬ್ಯಾಡದು ಮಾತಾಡಿ ಮರುವದಿಯಾಗ್ಲೇ ತೆಗಿದ್ಯಾ? ಈಗ ಅದೇನೋ ಬಜೆಟ್ ಓದಿದ್ವಂತಲೇ, ಅದ್ರ ಕತೆ ಏನೋ ಬಗೊಳ್ಳ. ಅಯ್ಯ, ಬಜೆಟ್ ಕತೆ ನಾನೇನ್ ಹೇಳಂದಣ, ಈ ಲೀಡರ್ಗಳವೆ ತಡಿ ಹೇಳ್ತವೆ. ಸ್ಮೈಲ್ ಕೊಡ್ರೆ, ಈ ಬಜೆಟ್ ಅಂತೂ ಒಂದು ಅದ್ಭುತ ಬಜೆಟ್, ಎಲ್ಲವನ್ನ ಮುಟ್ಟಬಲ್ಲಂತಹ. ಏನೇನೇ ಇನ್ನೊಂದ್ಸಲ ಹೇಳಿ. ಈ ಬಜೆಟ್ ಅಂತೂ ಒಂದು ಅದ್ಭುತ ಬಜೆಟ್, ಎಲ್ಲವನ್ನ ಮುಟ್ಟಬಲ್ಲಂತಹ. ಅಗಳಗಳಗಳೇ, ಇದು ಎತ್ತಿದ ಮಾತಿ ಅದ್ಭುತ ಅಂದ್ರಿ, ಇದು ಮುಂದಕ್ಕೆ ಏನ್ ಹೇಳ್ತದೆ ಅಂತ ಗೊತ್ತಾಯ್ತು ಕಂಬುಳ್ಳ. ಇವು ಮಾಡ ಕೆಲಸ ಇವೇ ಹೋಗ್ಲಕ್ಕಂತಿರ್ತವೆ, ಬೇರೆ ಯಾರನ್ನಾರ ಕರೀಲೇಬೇಕನೇಜೆ. ನಿಮ್ ಕುಮಾರಣ್ಣ ಬತ್ತು ನೋಡೋಣ. ಕೇಂದ್ರ ಸರ್ಕಾರಗಳು ಬಜೆಟ್ ಮಂಡನೆ ಮಾಡಬೇಕಾದಂತ ಒಂದು ಡ್ಯೂಟಿ ಏನಿದೆ, ಅವರ ಒಂದು ಜವಾಬ್ದಾರಿ ಏನಿದೆ, ಆ ಡ್ಯೂಟಿ ಅಂತಕ್ಕಂಥದ್ದು ಅದನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಬಿಟ್ರೆ ನನ್ನ ಅಭಿಪ್ರಾಯದಲ್ಲಿ ಗ್ರೋತ್ ಓರಿಯೆಂಟೆಡ್ ಬಜೆಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಏನ್ ಹೇಳ್ತಾ ಇದ್ಲ ಕುಮಾರಣ್ಣ? ಏನು ಕೆಲ್ಸಕ್ಕೆ ಬರ್ದಿರ ಬಜೆಟ್ ಸುಮ್ಕೆ ಏನೋ ಮಾಡ್ಬೇಕು ಅಂತ ಬರ್ಕೊಂಬಂದು ಓದವ್ರೆ ಅಂತ ಇದೆ ಕಣ. ಹಂಗಾರ್ರಿ ನಿಮ್ಮ ಶೀತಣ್ಣ ಏನಂತಪ್ಪ ಇದ್ರ ಬಗ್ಗೆ? ಅಯ್ಯ, ನೀನೆ ನೇರ ಕೇಳ್ಕೊಳ್ಳೋಣ. ಅಣ್ಣ ಸಿದ್ದಣ್ಣ ಬರಪ್ಪ, ಏನಂತ ಕರಿಬೋದಪ್ಪ ಈ ಬಜೆಟ್? ಏನಂತ ಕರಿಬಹುದು ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಅಲ್ಲ, ಹೇಳಪ್ಪ. ಇನ್ಕ್ರಿಮೆಂಟಲ್ ಬಜೆಟ್ ಅಂತ ಕರಿಬಹುದು. ಎಂತ ಮೆಂಟಲ್ ಬಜೆಟ್? ಇನ್ಕ್ರಿಮೆಂಟಲ್ ಬಜೆಟ್. ಓ, ಇನ್ಕ್ರಿಮೆಂಟಲ್ ಬಜೆಟ್. ಅದ್ಯಾಕಪ್ಪ ಹಂಗನ್ಬಿಟ್ಟೆ? ಯಾಕಂದ್ರೆ ಅವ್ರು ಏನ್ ಹೇಳಿದ್ರು ಅಂದ್ರೆ ದೇಶದಲ್ಲಿ ಅಚ್ಚಾ ದಿನ್ ಆಯೇಗ ಅಂತ ಹೇಳಿದ್ರು. 2.5 ವರ್ಷದ ಮೇಲಾಯ್ತು. ಅಚ್ಚಾ ದಿನ್ ನೈ ಆಯಾ. ವಿದೇಶದಲ್ಲಿರ್ತಕ್ಕಂಥ ಕಪ್ಪಣ್ಣನೆಲ್ಲ ತಗೊಬಂದ್ಬಿಡ್ತೀನಿ 100 ದಿನದಲ್ಲಿ ಅಂತ ಹೇಳಿದ್ರು. ಅದು ತರಲಿಲ್ಲ. ಪ್ರತಿ ಮನೆಗೆ 15 ಲಕ್ಷ ರೂಪಾಯಿ ಇಡ್ತೀನಿ ಅಂತ ಹೇಳಿದ್ರು. ಮನೆಗೆ ಬಡವ್ರ ಮನೆಗೆ 15 ಲಕ್ಷ, 15 ಪೈಸೆನೂ ಕೊಡ್ಲಿಲ್ಲ. ಕೇಳಿಸ್ಕೊಂಡೇನಪ್ಪ, ಎಲೆಕ್ಷನ್ ಟೈಮಲ್ಲಿ ಮಾಡಿರೋ ಭಾಷಣ ನಂಬ್ಕೊಂಡ್ ಕುಂತೈತಿ ನಿಮ್ ಸಿದ್ದಣ್ಣ. ನಮ್ ಜನ ಏನೋ ಪಾಪ ಭಾಷಣ ಕೇಳ್ಕೊಂಡು ನಂಬ್ಕೊಂಡ್ರು ಅಂತಂದ್ರೆ ಸಿದ್ದಣ್ಣಂಗೂ ಯಾಕೆ ಬೇಕಪ್ಪ ಮೋದಿ ಭಾಷಣ ಕೇಳೋ ಸಬರಿ? ಅದು ಸುಳ್ಳು ಹೇಳ್ತದೋ ಸತ್ಯ ಹೇಳ್ತದೋ ಯಾಕೆ ಬೇಕು ಸಿದ್ದಣ್ಣಂಗೆ ಅಂತವ? ನೀ ಸುಳ್ಳು ಹೇಳ್ದೆ ಇರೋ ರಾಜಕಾರಣಿ ಯಾರವ್ರಲ್ಲ? ಓಟ್ ಬೀಳಾಗಂಟ ಒಂದು, ಬೀದ ಮೇಲೆ ಒಂದು ಗಟ್ ಮಾಡ್ಕೊಂಡು 4 ಡ್ರಾಮಾ ಡೈಲಾಗ್ ಹೊಡೆದು ಓಟ್ ತಗೊಂಡು ಹೋದ್ರೆ ಮುಗೀತು ಕಂಡ್ಲ. ಬುಳ್ಳ ತೆಗಿ,
ನೆಕ್ಸ್ಟ್ ನಿಮ್ಮ ಸಿದ್ದಣ್ಣನ ಬಜೆಟ್ ಎಂತ ಅಂದ ಚಂದಕ್ಕಿರ್ತದೆ ಕಾಯ್ದು ನೋಡೋಣ. ಈಗ ನೆಡ್ಲ ಗಾಡಿ ಕಟ್ಲ ಶಿವನಿ ಶಂಭುಲಿಂಗ.